ಮದುವೆ ಮುಹೂರ್ತದ ಸಮಯ ಹತ್ತಿರ ಬರ್ತಿತ್ತು. ವಧು ವರ ಕೂಡ ರೆಡಿಯಾಗಿದ್ರು. ಮದುವೆಗೆ ಬಂದ ನೆಂಟರೆಲ್ಲ ಖುಷಿಯಾಗಿ ಓಡಾಡ್ತಿದ್ರು. ಇನ್ನೇನು ಮದುವೆ ಆಗಬೇಕು ಅನ್ನೋ ಹೊತ್ತಲ್ಲಿ ವರನ ಪ್ರೇಮ ಪುರಾಣ ಬಯಲಾಗಿದೆ. ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದು 3 ದಿನದ ಮೋಜು ಮಸ್ತಿ ಆಗೋಗಿದೆ. ಮೊದಲು ಚಾಟಿಂಗ್ ಅಂತಾರೆ, ಆಮೇಲೆ ಡೇಟಿಂಗ್ ಕರೀತಾರೆ, ಕೊನೆಗೆ ಪ್ರೀತಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡಿ ಬ್ರೇಕಪ್ ಅಂತ ಕೈ ಕೊಡ್ತಾರೆ. ಈ ಹೆಣ್ಮಗಳ ಬಾಳಲ್ಲಿ ಆಗಿದ್ದೂ ಇದೆ. ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿದವ ತನ್ನ ಕಾಮದ ತೃಷೆ ತೀರಿಸ್ಕೊಂಡಿದ್ದ. ನಿನ್ನನ್ನೇ ಮದುವೆ ಆಗೋದು ಅಂಥೇಳಿ ಊರು ಕೇರಿ ರೌಂಡ್ಸ್ ಹಾಕಿದ್ದ. ಕರುಳ ಕುಡಿ ಬೆಳೆಯೋದಕ್ಕೆ ಶುರುವಾಗ್ತಿದ್ದಂತೆ 10 ಕಥೆ ಕಟ್ಟಿ ಅಬಾರ್ಷನ್ ಸಹ ಮಾಡಿಸಿದ್ದ. ಯಾವಾಗ ಕಾಲೇಜು ಸಂಗಾತಿಯ ಸಂಘ ಬೇಡವಾಯ್ತೋ ಪ್ರೀತಿಸಿದವಳಿಗೆ ಕೈಕೊಟ್ಟು ಇನ್ನೊಂದು ಮದುವೆ ಆಗೋದಕ್ಕೆ ಹೊರಟಿದ್ದಾನೆ. ಕಾಲೇಜು ಪ್ರೇಯಸಿಗೆ ತಾಳಿ ಕಟ್ಟಿ ತನ್ನೂರಲ್ಲಿ ಸಪ್ತಪದಿ ತುಳಿಯೋದಕ್ಕೆ ಹೊರಟಿದ್ದಾನೆ. ಲವ್ ಸೆಕ್ಸ್ ದೋಖಾ, ಕೈಕೊಟ್ಟವನಿಗೆ ಪ್ರೇಯಸಿ ಶಾಕ್. ಅಲ್ಲೊಂದು ಮದುವೆ, ಇಲ್ಲೊಂದು ಮದುವೆ, ಲವ್ವರ್ ಕಕ್ಕಾಬಿಕ್ಕಿ. ಇಂಥವರಿಂದಲೇ ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಕಳಂಕ ಬಂದಿರೋದು. ಹೆಣ್ಣೆತ್ತವರು ಲವ್ ಅಂದ್ರೆ ಸಾಕು ಉರಿದುರಿದು ಬೀಳೋದು. ಕೊಪ್ಪಳ ಮೂಲದ ಈ ಹೆಣ್ಮಗಳ ಪಾಲಿಗೆ ಇವನೇ ವಿಲನ್ ಆಗಿದ್ದಾನೆ. ಈತನ ಹೆಸರು ರಿಷಬ್ ಅಂತ, ರಾಯಚೂರು ಮೂಲದ ನಿವಾಸಿ. ಇಬ್ರು ಕೂಡ ಬಳ್ಳಾರಿಯಲ್ಲಿ ಡಿಗ್ರಿ ಓದುವಾಗ ಸ್ನೇಹಿತರಾಗಿದ್ರು. ಇದೇ ಸ್ನೇಹ ಕೊನೆಗೆ ಪ್ರೀತಿಗೂ ತಿರುಗಿತ್ತು. ಯಾವಾಗ ಜೋಡಿ ಹಕ್ಕಿಗಳಾದರೂ ಪ್ರೀತಿ ಹೆಸರಲ್ಲಿ ಮೈ ಮರೆಯೋದಕ್ಕೆ ಶುರು ಮಾಡಿದ್ದಾರೆ. ಆಗಾಗ ದೈಹಿಕವಾಗಿಯೂ ಬಳಸ್ಕೊಂಡಿದ್ದ. ಪ್ರಿಯಕರನಿಗೆ ಮೈ ಮನಸ್ಸು ಒಪ್ಪಿಸಿದವಳು ಗರ್ಭಿಣಿಯಾಗಿದ್ಲು. ಆಗ ನಿನ್ನನ್ನೇ ಮದುವೆ ಆಗೋದಾಗಿ ನಂಬಿಸಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ನಂತೆ. ಕೊನೆಗೆ ದೇವಸ್ಥಾನವೊಂದಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ತಾಳಿಯನ್ನು ಕಟ್ಟಿದ್ದ ಅಂತ ಹೆಣ್ಮಗಳು ಆರೋಪಿಸ್ತಿದ್ದಾಳೆ. ನಾವಿಬ್ರು ಇಷ್ಟಪಡ್ತಿದ್ವಿ, ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಇಷ್ಟು ವರ್ಷದಿಂದ ಮದುವೆ ಮನೇಲಿ ಒಪ್ಸ್ಕೊಂಡು ಮದುವೆ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು. ಸೊ ಒಂದು 6 to 7 months ಬ್ಯಾಕ್ ತಾಳಿ ಕಟ್ಟಿದ್ದ. ಅಂದ್ರೆ ಗುಡಿನಲ್ಲಿ ಇಬ್ರೆ ಕಟ್ಟಿದ್ಮೇಲೆ ನಂಬಿಕೆ ಕೊಟ್ಟ, ಮನೇಲೆಲ್ಲ ಒಪ್ಸಿ ಮದುವೆ ಆಗೋಣ ಅಂತ ಹೇಳಿ. ನಂತರ ಫಿಸಿಕಲ್ ಆಗಿ ಎಲ್ಲ ಆದ್ಮೇಲೆ ಇವಾಗ ಅವನ್ಗೆ ಬೇರೆ ಕಡೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಯಾವಾಗ ಪ್ರೀತಿಸಿದವಳಿಗೆ ತಾಳಿ ಕಟ್ಟಿದ್ನೋ ಅವತ್ತೇ ಕೈ ಕೊಡೋ ನಿರ್ಧಾರ ಮಾಡಿದ್ದಾನೆ. ನೆಪ ಮಾತ್ರಕ್ಕೆ ತಾಳಿ ಕಟ್ಟಿದವ ಕಂಪ್ಲೀಟ್ ಆಗಿ ಮರೆತು ಬಿಟ್ಟಿದ್ದ. ಇತ್ತ ತಮ್ಮೂರು ಸೇರ್ಕೊಂಡಿದ್ದ ರಿಷಬ್ ಮತ್ತೊಂದು ಯುವತಿ ಜೊತೆ ಮದುವೆಯಾಗುವುದಕ್ಕೆ ರೆಡಿಯಾಗಿದ್ದ. ಇವತ್ತೇ ಮುಹೂರ್ತ ಕೂಡ ಇತ್ತು. ಈ ವಿಷಯ ಅದೇಗೋ ಈ ಹೆಣ್ಮಗಳಿಗೆ ಗೊತ್ತಾಗಿದೆ. ಸೀದಾ ಬಸ್ ಹತ್ತಿದವಳು ರಾಯಚೂರಿಗೆ ಬಂದಿಳಿದಿದ್ದಾಳೆ. ನಂತರ ಕಲ್ಯಾಣ ಮಂಟಪ ಹುಡ್ಕೊಂಡು ಬಂದು ಮದುವೆ ಗಂಡಿಗೆ ಶಾಕ್ ಕೊಟ್ಟಿದ್ದಾಳೆ. ಸಪ್ತಪದಿ ತುಳಿಯೋದಕ್ಕೆ ಸಜ್ಜಾಗಿದ್ದವನಿಗೆ ಊರವ್ರ ಮುಂದೆಲ್ಲ ಈತನ ಬಂಡವಾಳ ಬಿಚ್ಚಿಟ್ಟಿದ್ದಾಳೆ. ಅವನು ಹೇಳ್ತಾ ಇದ್ದಾನ ಮದುವೆ ಮನೇಲಿ ಫೋರ್ಸ್ ಮಾಡ್ತಿದಾರೆ ಅಂತ. ಸರಿ ಆಯ್ತು, ಫೋರ್ಸ್ ಮಾಡಿದ್ರೆ ಏನಾಯ್ತು, ಕ್ಯಾನ್ಸಲ್ ಮಾಡು. ಕ್ಯಾನ್ಸಲ್ ಮಾಡಕ್ಕೆ ಮನೇಲಿ ದಿನ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಬಂದ. ಈ 1 week ಇಂದ ಸರಿಯಾಗಿ ಕಮ್ಯುನಿಕೇಶನ್ ಇಲ್ಲ. ಒಂದು ಸ್ವಲ್ಪ ದಿನದಿಂದ ಫೋನ್ ಇಲ್ಲ, ವಾಟ್ಸಪ್ ಇಲ್ಲ, ಏನೂ ಇಲ್ಲ. ಸೊ ಕಮ್ಯುನಿಕೇಶನ್ ಇಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ವುಮೆನ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ನ್ಯಾಯ ಕೊಡಿಸ್ರಿ ಅಂತೇಳಿ. ನನಗೆ ಅವನೇ ಬೇಕು ಅಂತೇಳಿ ಕೇಳ್ತಾ ಇರೋದು. ನನ್ನ ಮದುವೆ ಆಗಿದ್ದಾನೆ. ಯಾವಾಗ ರಿಷಬ್ನ ಪ್ರೇಮ ಪುರಾಣ ಬಿಚ್ಕೊಳ್ತೋ ಮದುವೆ ಅರ್ಧಕ್ಕೆ ನಿಂತಿದೆ. ತಾಳಿ ಕಟ್ಟೋದಕ್ಕೂ ಮೊದಲೇ ಈ ವಿಷಯ ಗೊತ್ತಾಗಿದ್ದಕ್ಕೆ ವಧುವಿನ ಕಡೆಯವರು ಮದುವೆಗೆ ಬ್ರೇಕ್ ಹಾಕಿದ್ದಾರೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಹೆಣ್ಮಗಳು ಹೇಳ್ತಿರೋದು ಸತ್ಯಾನಾ ಸುಳ್ಳ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು. ಮಂಗಳೂರಿನಲ್ಲಿ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಒಪ್ಪಿಸಿದ್ದು ದೊಡ್ಡ ವಿವಾದವಾಗಿತ್ತು. ಯಾವಾಗ ದೈವದ ಬಗ್ಗೆ ಚರ್ಚೆ ಹಾಕೋದಕ್ಕೆ ಶುರುವಾಯಿತೋ ದೇವಸ್ಥಾನದ ಆಡಳಿತ ಸಮಿತಿಯೇ ಉತ್ತರ ಕೊಟ್ಟಿದೆ. ದೈವ ಅಂದ್ರೆ ಭಯ, ದೈವ ಅಂದ್ರೆ ನಂಬಿಕೆ, ದೈವಗಳು ಅಂದ್ರೆ ಎಚ್ಚರಿಕೆ. ಹೀಗಾಗಿಯೇ ತುಳುನಾಡಿನ ಜನ ದೈವವನ್ನ ಹೊತ್ತು ಮೆರೆಸೋದು. ಒಂದ್ ವೇಳೆ ದೇವರ ಕೆಂಗಣ್ಣಿಗೆ ಗುರಿಯಾದ್ರೂ ನೆಮ್ಮದಿಯಾಗಿರ್ಬೋದು. ಆದ್ರೆ ದೈವಕ್ಕೆ ಅಪಚಾರ ಮಾಡಿದವರು ಉಳಿದ ಉದಾಹರಣೆಯೇ ಕಮ್ಮಿ. ಇದೇ ಕಾರಣಕ್ಕೆ ದೇವ್ರಿಗಿಂತ ದೈವವೇ ದೊಡ್ಡದು ಅಂತ ಕರಾವಳಿ ಮಂದಿ ನಂಬಿ ನಡೀತಿರೋದು. ಅದರಲ್ಲೂ ಕಾಂತಾರ ಸಿನಿಮಾ ಬಂದ್ಮೇಲಂತೂ ದೈವದ ಬಗೆಗಿನ ನಂಬಿಕೆ ದುಪ್ಪಟ್ಟಾಗಿದೆ. ದೈವವನ್ನ ನಂಬಿ ನಡೆಯೋರು ಗಡಿದಾಟಿ ಹೋಗಿದ್ದಾರೆ. ಮೊನ್ನೆ ತಾನೇ ರಿಷಬ್ ಶೆಟ್ಟಿ ಹರಕೆಯ ನೇಮೋತ್ಸವ ಮಾಡಿದ್ರು. ಕಾಂತಾರ ಸಿನಿಮಾ ದೊಡ್ಡ ಸಕ್ಸಸ್ ಕಂಡ ಹಿನ್ನೆಲೆ ಅದ್ಧೂರಿಯಾಗಿ ಹರಕೆ ಉತ್ಸವ ನಡೆಸಿದ್ರು. ಇದೇ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಹರಕೆ ನೇಮೋತ್ಸವ ವೇಳೆ ರಿಷಬ್ ಶೆಟ್ಟಿ ಮಡಲಲ್ಲಿ ಪಂಜುರ್ಲಿ ದೈವ ಮಲಗಿದಂತೆ ಕಾಣೋ ವಿಡಿಯೋ ವೈರಲ್ ಆಗಿತ್ತು. ಇದನ್ನೇ ಇಟ್ಕೊಂಡು ಕೆಲವರು ವಿವಾದ ಸೃಷ್ಟಿಸುತ್ತಿದ್ದಾರೆ. ದೈವದ ಬಗ್ಗೆಯೇ ಅಪಪ್ರಚಾರ ಶುರು ಮಾಡಿದ್ದಾರೆ.
ಡಿಸೆಂಬರ್ 4ನೇ ತಾರೀಕು ಬಾರೇಬೈಲ್ನ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ವಾರಾಹಿ ಪಂಜುರ್ಲಿಗೆ ಹರಕೆ ನೇಮೋತ್ಸವ ನಡೆದಿತ್ತು. ಈ ವೇಳೆ ನಟ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ತಂಡದವರೆಲ್ಲ ಭಾಗಿಯಾಗಿದ್ರು. ಎಣ್ಣೆ ಬೂಳ್ಯದ ವೇಳೆ ವಾರಾಹಿ ಪಂಜುರ್ಲಿ ಪಾತ್ರಿ ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿದ್ರು. ಇದೇ ವಿಡಿಯೋವನ್ನ ಇಟ್ಕೊಂಡು ಕೆಲವರು ವಿವಾದ ಸೃಷ್ಟಿಸುತ್ತಿದ್ದಾರೆ. ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಮಲಗಿದ್ದು ದೈವವಾ ಅಥವಾ ದೈವ ನರ್ತಕನ ಅಂತ ಪ್ರಶ್ನೆ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಇದು ದೊಡ್ಡ ವಿವಾದವಾಯಿತು, ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ದೈವದ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಮಡಿಲಲ್ಲಿ ಮಲಗಲಿಲ್ಲ, ಅವರ ಕೈಯನ್ನು ಹಿಡ್ಕೊಂಡು ದೈವ ಮೊದಲಿಗೆ ಮಾಧವಣ್ಣ ಅಂತಿದ್ದಾರೆ ಅಧ್ಯಕ್ಷರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಅದರ ನಂತರ ಗುತ್ತಿನವರು ಕೂತ್ಕೊಂಡಿದ್ರು, ಅವರ ಕೈಯನ್ನು ಹಿಡ್ಕೊಂಡು ಕೂಡ ಕೆಳಗೆ ಬಿದ್ದಿದೆ. ಪ್ರತಿ ವರ್ಷ ದೈವ ಇದೇ ರೀತಿ ಇರ್ತದೆ, ನಮಗೆ ಯಾವುದೇ ರೀತಿಯಲ್ಲಿ ಕಾಣಲಿಲ್ಲ. ಹರಕೆ ಕೊಟ್ಟವರ ಬಗ್ಗೆ ದೈವಕ್ಕೆ ಮನಸ್ಸಿನ ಒಳಗಿಂದ ಪ್ರೀತಿಯಿಂದ ಮಾಡಿದ ಭಾವನೆಯನ್ನು ನಾವು ಮಾತನಾಡುವಂತಿಲ್ಲ. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕಾಂತಾರ ಸಿನಿಮಾ ಬಂದಾಗ್ಲೂ ದೈವಕ್ಕೆ ಹರಕೆ ಒಪ್ಪಿಸಿದ್ರು. ಹೀಗಾಗಿ ಈ ಬಾರಿಯೂ ಹರಕೆ ಒಪ್ಪಿಸೋದಕ್ಕೆ ತಿಂಗಳ ಹಿಂದೆಯೇ ದೇವಸ್ಥಾನದ ಸಮಿತಿಯವರಿಗೆ ಹೇಳಿದ್ರು. ಹೀಗಾಗಿ ಜಾರಂದಾಯ ದೈವದ ಬಳಿ ದೇವಸ್ಥಾನ ಸಮಿತಿಯವರು ಅನುಮತಿ ಕೇಳಿದ್ರು. ಆಗ ಜಾರಂದಾಯಗೆ ತುಡರಬಲಿ ಸೇವೆ, ವಾರಾಹಿ ಪಂಜುರ್ಲಿಗೆ ನೇಮೋತ್ಸವ ಮಾಡುವಂತೆ ದೈವ ಅಪ್ಪಣೆ ನೀಡಿತ್ತಂತೆ. ಹೀಗಾಗಿ ಕಾಂತಾರ ತಂಡ ನೀಡಿದ ಹರಕೆ ನೇಮೋತ್ಸವ ನಿಯಮ ಪ್ರಕಾರವೇ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ದೇವಸ್ಥಾನದ ಸಮಿತಿ ಗೌರವಾಧ್ಯಕ್ಷ ರವಿ ಪ್ರಸನ್ನ, ನಮ್ಮ ದೇವಸ್ಥಾನದ ಕಟ್ಟಳೆಯಂತೆಯೇ ಉತ್ಸವ ಮಾಡಿದ್ದೇವೆ. ದೈವವು ಆವೇಶಗೊಂಡು ಏನ್ ಮಾಡುತ್ತೆ ಅಂತ ನಾವು ಹೇಳೋದಿಕ್ಕಾಗಲ್ಲ. ನಾವು ನೋಡಿದಂತೆ ದೈವವು ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿಲ್ಲ, ಸೇವಾಕರ್ತರ ಕೈ ಹಿಡಿದು ಅಲ್ಲೇ ಜಾರಿದೆ. ಈ ರೀತಿ ಆಗೋದು ಹೊಸದೇನೂ ಅಲ್ಲ. ಆದರೆ ಇದನ್ನೇ ಇಟ್ಕೊಂಡು ಅಪಪ್ರಚಾರ ಮಾಡೋರಿಗೆ ನಾವು ಉತ್ತರ ಕೊಡಲ್ಲ, ಎಲ್ಲದಕ್ಕೂ ದೈವವೇ ಉತ್ತರ ನೀಡತ್ತೆ ಅಂತ ಹೇಳಿದ್ದಾರೆ. ಸೇವೆ ಒಳ್ಳೆಯ ರೀತಿಯಲ್ಲಿ ದೈವಗಳು ಸ್ವೀಕಾರ ಮಾಡಿದೆ ಎನ್ನುವುದಕ್ಕೆ ನೇಮ ನಡೆದಂಥ ನಂತರ 8-9 ಜನ ನೇಮವನ್ನು ಕೊಡ್ತೇವೆ, ನೀವು ಅದನ್ನು ಸ್ವೀಕಾರ ಮಾಡಬೇಕು, ನಮ್ಮ ಕೆಲವೊಂದು ಕಷ್ಟಗಳಿವೆ ಅಂತ ದೂರವಾಣಿಯ ಮುಖಾಂತರ ಮಾಡಿದ್ರು. ಅದು ಎಲ್ಲೆಲ್ಲಿಗೆ ವಿಚಾರ ಹೋಗಿ ಈ ಕ್ಷೇತ್ರ ಬೆಳಗುತ್ತಾ ಉಂಟು, ಈ ಕ್ಷೇತ್ರ ಇನ್ನು ಬೆಳಗಬಾರದು, ಅದರ ಬಗ್ಗೆ ಕೆಟ್ಟ ಮಾಹಿತಿಗಳನ್ನು ನೀಡಬೇಕು ಅಂತ ಏನೋ ಒಂದು ಹೊರಟಿದ್ದಾರೆ. ಇದೇ ವಿಷಯ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅಪಪ್ರಚಾರ ಮಾಡುವವರ ವಿರುದ್ಧ ದೇವಸ್ಥಾನದ ಸಮಿತಿ, ಕಮಿಷನರ್ ಹಾಗೂ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಿದ ದೈವ ನರ್ತಕ ಮುಖೇಶ್, ನನಗೆ ಕೋರ್ಟು ಕಚೇರಿ ಎಲ್ಲವೂ ದೈವವೇ, ನಾನಿರೋದು ಬಾಡಿಗೆ ಮನೆಯಲ್ಲಿ. ನಮ್ಮ ಹಿರಿಯರು ಹೇಳಿದ ಉಪದೇಶದ ರೀತಿಯಲ್ಲಿ ದೈವ ನರ್ತನ ಮಾಡಿದ್ದೇವೆ, ಎಲ್ಲವನ್ನೂ ದೈವವೇ ನೋಡುತ್ತೆ ಎಂದಿದ್ದಾರೆ. ಕೋರ್ಟು ಕಚೇರಿ ಎಲ್ಲ ದೈವವೇ, ನಾನು ಇರುವುದು ಬಾಡಿಗೆ ಮನೆಯಲ್ಲಿ ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡಬಹುದು. ನನ್ನ ಅಜ್ಜ ಪಿಜ್ಜ ಮತ್ತು ನನ್ನ ಮಾವ ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸಿಕೊಂಡು ಬಂದಿದ್ದಾರೆ. ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕಿಲ್ಲ. ಒಟ್ನಲ್ಲಿ ಕಾಂತಾರ ಸಿನಿಮಾ ಹೊಸ ಮೈಲಿಗಲ್ಲನ್ನೇ ಸೃಷ್ಟಿಸಿದ್ರೂ ಕೂಡ ವಿವಾದಗಳು ಬಿಡ್ತಾ ಇಲ್ಲ. ಸಿನಿಮಾ ಬಂದ್ ಹೋಗಿ ತಿಂಗಳುಗಳೇ ಆದರೂ ವಿವಾದಗಳು ನಿಲ್ತಿಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಅದು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರಯ್ಯ ತವರು ಜಿಲ್ಲೆ. ಆದರೆ ಈ ಜಿಲ್ಲೆಯಲ್ಲೇ ಜನರ ಗೋಳು ಕೇಳೋರಿಲ್ಲ. ಅಭಿವೃದ್ಧಿ ಹೆಸರಲ್ಲಿ ತಲೆಗೆತ್ತಿರೋ ಕಾರ್ಖಾನೆಗಳೇ 3 ಗ್ರಾಮದ ಜನರ ಜೀವಕ್ಕೆ ಕುತ್ತು ತಂದಿವೆ. 3-4 ಊರುಗಳಿಗೆ ವಿಷವಾಗಿದೆ ಜೀವಜಲ. ಕಾರ್ಖಾನೆ ಕಂಟಕ, ಕೇಳೋರಿಲ್ಲ ಬಡವರ ಸಂಕಷ್ಟ. ಬಡವರ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಬಡವರು ಯಾರ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಅಷ್ಟೇ, ಕಣ್ಣೀರಿಟ್ರು ಅಷ್ಟೇ, ಏನ್ ಸಮಸ್ಯೆ ಅಂತ ಕೇಳೋರಿಲ್ಲ. ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ರು, ಇವರ ನೋವಿಗೆ ಸ್ಪಂದಿಸೋರಿಲ್ಲ. ಈ ಊರಿನ ಜನರ ಸ್ಥಿತಿಯು ಹೀಗೆ ಆಗಿದೆ. ಇಲ್ಲಿನ ಜನರಿಗೆ ಜೀವ ಜಲವೇ ವಿಷವಾಗಿದ್ದು, ಬದುಕಿದ್ದವರಿಗೆ 10 ಕಾಯಿಲೆಗಳು ಆವರಿಸಿಕೊಂಡಿವೆ. ಹುಟ್ಟೋ ಮಕ್ಕಳಿಗೆ ಇನ್ನೇನಾಗುತ್ತೋ ಅನ್ನೋ ಆತಂಕ ಕಾಡ್ತಿದೆ. 3-4 ಊರಿನ ಸುತ್ತ ಇರೋ ಕಾರ್ಖಾನೆಗಳಿಂದಾಗಿ ಇಲ್ಲಿನ ಜನ ನರಕ ಅನುಭವಿಸುತ್ತಿದ್ದಾರೆ. ಒಂದ್ ಕಡೆ ಮೈತುಂಬಾ ಚರ್ಮ ರೋಗ, ಇನ್ನೊಂದ್ ಕಡೆ ಕುಡಿಯೋ ನೀರಲ್ಲೂ ತೇಲಾಡ್ತಾ ಇರೋ ಎಣ್ಣೆಯಂತಹ ಅಂಶ. ಇದಕ್ಕೆ ಕಾರಣವಾಗಿರೋದು ಬೇರೇನೂ ಅಲ್ಲ, ಹುಮನಾಬಾದ್ ಹೊರವಲಯದಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿನ ಕೆಮಿಕಲ್ ಹಾಗೂ ಟೈರ್ ಪೈರೋಲಿಸಿಸ್ ಕಾರ್ಖಾನೆಗಳ ವಿಷಕಾರಿ ತ್ಯಾಜ್ಯ. ವಿಷಕಾರಿ ನೀರಿನ ಜೊತೆಗೆ ದಟ್ಟ ಹೊಗೆ ಆವರಿಸ್ತಾ ಇರೋದ್ರಿಂದ ಗಡವಂತಿ, ಮೋಳಕೇರ ಹಾಗೂ ಮಾಣಿಕ್ ನಗರದ ಜನ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಮೈತುರಿಕೆ, ಉಸಿರಾಟ ಸಮಸ್ಯೆ, ಟಿಬಿ ಕಾಯಿಲೆಗಳು ಇಲ್ಲಿನ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿದೆ.
ಹುಟ್ಟೋ ಮಕ್ಕಳು ಕೂಡ ಅಂಗವೈಕಲ್ಯ ಹಾಗೂ ಬುದ್ಧಿಮಾಂದ್ಯರಾಗೋ ಭೀತಿ ಕಾಡ್ತಿದೆ. ಆಯ್ತು ಕೆಮಿಕಲ್ ನೀರು ಹೊಂಟಾವ, ಮಕ್ಕಳು ಹಂಗ ಹಿಂಗ ಹುಟ್ಲತ್ತಾವ. ನಮ್ಗೆ ಭೀ ಮತ್ತು ಮುದುಕರಿಗೆ ಭೀ ಅದು ಭೀ ಜೋರಿ ಅದ ನಂಗಾರ ಪಕ್ಕ ಜೋರ್ ಅದ ನೋಡ್ರಿ. ನಂಗೆ 1 ತಿಂಗಳು ಆಯ್ತು ಹೊಗೆ ಬರ್ತವ್ರಿ, ಉಸ್ವಾಸ ಕಟ್ಟಿದಂಗೆ ಆಯ್ತದ, ಹೊಟ್ಯಾಗ ಉಸ್ವಾಸ ಕಟ್ಟಿದಂಗೆ ಆಯ್ತದ. ಮಕ್ಕಳು ಹಂಗೆ ಹುಡ್ತಾವ, ಒಂದು ಮಾತು ಬರ್ತಾವ, ಒಂದು ಮಾತೆ ಬರಲ್ಲ, ಒಂದು ಅಂಕೆ ಹುಡ್ತಾವ, ಒಂದು ಟಿಂಕೆ ಹುಡ್ತದ. ಕೆಮಿಕಲ್ದಿಂದರ ತೋಲ್ ಆಗ್ಯಾವ ನೋಡ್ರಿ. ಬೀದರ್ ಜಿಲ್ಲೆಯ ಹುಮನಾಬಾದ್ ಮತ್ತು ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿ 156 ಬಗೆಯ ಕಾರ್ಖಾನೆಗಳಿವೆ. ಅದರಲ್ಲಿ 54 ರೆಡ್ ಕೆಟಗರಿ, 62 ಆರೆಂಜ್ ಹಾಗೂ 40 ಗ್ರೀನ್ ಕೆಟಗರಿಯ ಕಾರ್ಖಾನೆಗಳು. ಹುಮನಾಬಾದ್ ಒಂದರಲ್ಲೇ 10 ಫಾರ್ಮಾಸ್ಯೂಟಿಕಲ್ ಸೇರಿದಂತೆ 19 ರೆಡ್ ಕೆಟಗರಿಗೆ ಸೇರಿದ ಫ್ಯಾಕ್ಟರಿಗಳಿದ್ದು 4 ಟೈರ್ ಪೈರೋಲಿಸಿಸ್ ಕಾರ್ಖಾನೆಗಳಿವೆ. ಇಲ್ಲಿಂದ ಹೊರಬರೋ ಕೆಮಿಕಲ್ ತ್ಯಾಜ್ಯವನ್ನ ರಾಜಾರೋಷವಾಗಿ ಹಳ್ಳಗಳಿಗೆ ಹರಿಬಿಡ್ತಿದ್ದಾರೆ. ಈ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಾಗೂ ಶಾಸಕರ ಗಮನಕ್ಕೆ ತಂದರೂ ಪ್ರಯೋಜನವಾಗ್ತಿಲ್ಲ. ನೀರಿನ ಸಮಸ್ಯೆ ಇದೆ. ನೀರಿನಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ. ಕೆಮಿಕಲ್ ಮಿಕ್ಸ್ ಆಗಿ ಮೇಲೆ ಎಣ್ಣೆ ಬರ್ತಾ ಇದೆ. ಮತ್ತು ಗರ್ಭಿಣಿ ಮಹಿಳೆಯರ ಹುಟ್ಟುವಂಥ ಗರ್ಭಪಾತವಾಗ್ತದೆ. ಮತ್ತು ಚರ್ಮ ರೋಗ, ಹೀಗೆ ಹಲವಾರು ರೋಗಗಳನ್ನು ಕಾಡ್ತಾ ಇದೆ. ಆದರೂ ಕೂಡ ಇಲ್ಲಿ ಸಂಬಂಧಪಟ್ಟ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಇದೆ, ಅದು ಕೂಡ ನಿಗಾ ವಹಿಸ್ತಾ ಇಲ್ಲ. ಒಟ್ನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜನ ಕಣ್ಣೀರಿಡ್ತಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸ್ತಾರಾ? ಕಾದು ನೋಡಬೇಕು. ಆದ್ರೆ ನ್ಯೂಸ್ 18 ಮಾತ್ರ ಒಂದು ಕಣ್ಣಿಟ್ಟೇ ಇರುತ್ತೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.